ಹಲೋ ಫ್ರೆಂಡ್ಸ್, ನನ್ನ ಹೆಸರು ಅಜಿತ್ ಹನುಮಂತ್ ನಾಳಗಿ. ನಾನು ಧೀರಜ್ ಪಬ್ಲಿಕ್ ಸ್ಕೂಲ್ ನಾಗರಾಳ್ LT ಕಲಿಯುತ್ತಿದ್ದು, ಇಂದು ನಾನು ಹೂ ಬಿಡುವ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಯಾವ ರೀತಿಯಾಗಿ ಮತ್ತು ಹೆಂಗಾಗತ್ತಂತ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಈಗ ಹೇಳ್ತೀನಿ ನೋಡ್ರಿ, ಇದೊಂದು ದಾಸವಾಳ ಹೂ. ಈ ದಾಸವಾಳ ಹೂ ಒಂದು ದ್ವಿಲಿಂಗಿ ಸಸ್ಯ ಆಗೈತಿ. ದ್ವಿಲಿಂಗಿ ಸಸ್ಯ ಅಂದ್ರೆ ಏನು? ಇಲ್ಲಿ ಕೇಸರ ಅಂದ್ರ ಪರಾಗಕೋಶ ಮತ್ತು ತಂತು ಇವೆರಡು ಸೇರಿ ಗಂಡು ಲಿಂಗನನ್ನ ಉತ್ಪತ್ತಿ ಮಾಡ್ತಾವ. ಆ ಗಂಡು ಲಿಂಗನ ಯಾವ್ದಪ್ಪ ಅಂದ್ರ ಪರಾಗರೇಣುಗಳು ಮತ್ತು ಶಲಾಕಾಗ್ರ, ಶಲಾಕಾನಳಿಕೆ, ಅಂಡಾಶಯ ಇವು ಮೂರು ಸೇರಿ ಶಲಾಕೆ ಆಗತ್ತ. ಶಲಾಕೆ ಅಂದ್ರೆ ಹೆಣ್ಣು ಲಿಂಗಾನು. ಇವು ಅಂಡಾಣುಗಳನ್ನ ಉತ್ಪತ್ತಿ ಮಾಡ್ತಾವ. ಇಲ್ಲಿ ಇದೊಂದು ಲೈಂಗಿಕ ಸಂತಾನೋತ್ಪತ್ತಿ ಹೆಂಗ್ ಮಾಡ್ತೈತಿಪ್ಪ ಅಂದ್ರ ಪರಾಗ ಸ್ಪರ್ಶದಿಂದ ಮಾಡ್ತೈತಿ. ಪರಾಗ ಸ್ಪರ್ಶ ಅಂದ್ರೆ ಏನಂತ ನೀವು ಕೇಳ್ಬೋದು. ಪರಾಗ ಸ್ಪರ್ಶ ಅಂದ್ರ ಪರಾಗಕೋಶ ಗಂಡು ಲಿಂಗಾನು ಯಾವ ಇರ್ತಾವ? ಪರಾಗರೇಣುಗಳು. ಈ ಪರಾಗರೇಣುಗಳು ಶಲಾಕಾಗ್ರಕ್ಕೆ ವರ್ಗಾವಣೆ ಆಗ್ತಾವ. ವರ್ಗಾವಣೆಯಾಗಿ ಶಲಾಕಾನಳಿಕೆ ಇದ್ರ ಮುಖಾಂತರ ಅಂಡಾಶಯಕ್ಕೆ ಬರ್ತಾವ. ಅಂಡಾಶಯದಲ್ಲಿ ಬಂದ ಇಲ್ಲಿ ಅಂಡಾಣುಗಳು ಮತ್ತು ಪರಾಗರೇಣುಗಳು ಅಂದ್ರೆ ಹೆಣ್ಣು ಲಿಂಗಾನು ಮತ್ತು ಗಂಡು ಲಿಂಗಾನು ನಿಷೇಚನ ಹೊಂದಿ ಅಲ್ಲಿ ಯುಗ್ಮಜ ಉಂಟಾಕೈತಿ. ನೀವು ಇನ್ನೊಂದು ಕ್ವಶನ್ ಕೇಳ್ಬೋದು ನಾನು, ಸರ್ ಪರಾಗಕೋಶ ಅಲ್ಲೇ ಐತಿ ಮತ್ತು ಶಲಾಕಾಗ್ರ ಇಲ್ಲೇ ಐತಿ, ಹೆಂಗ್ ವರ್ಗಾವಣೆ ಅದು? ಈಗ ಹೇಳ್ತೀನಿ ಕೇಳ್ರಿ. ಈ ಒಂದು ಹೂವಿನ ಸುವಾಸನೆಗೆ ದುಂಬಿಗಳು ಅಥವಾ ಕೀಟಗಳು ಬರ್ತಾವ. ಅವಂದ ಈ ಪರಾಗಕೋಶದ ಮೇಲೆ ಕುಂತು ಆ ಹೂ ಮತ್ತು ವಾಪಸ್ ಆದ ನನ್ನ ಇಲ್ಲಿ ಬಂದು ಆ ಶಲಾಕಾಗ್ರದ ಮೇಲೆ ಕುಂತಾಗ ಅಲ್ಲಿ ಪರಾಗರೇಣುಗಳ ವರ್ಗಾವಣೆ ಆಕೈತಿ. ಈ ರೀತಿಯಾಗಿ ಅವ ನಿಷೇಚನ ಇವು ಶಲಾಕಾನಳಿಕೆ ಮುಖಾಂತರ ಕೆಳಗೆ ಬಂದು ಅಲ್ಲಿ ಏನಾಗತ್ತಪ್ಪ ಅಂದ್ರ ನಿಷೇಚನ ಕ್ರಿಯೆ ಅಂದ್ರೆ ಇವ್ ಬಜೆ ಉಂಟಾಕೈತಿ. ಏನ ಹಂಗಂದ್ರೆ ನಿಷೇಚನ ಆದಿಂದ ಏನಾಗತ್ತ ಅದನ್ನೀಗ ಹೇಳ್ತಾರ. ಇಲ್ಲಿ ನಿಷೇಚನ ಆದಿಂದ ಈ ನಿಷೇಚನ ಆದಿಂದ ಏನಾಗತ್ತಪ್ಪ ನೀವು ಹೇಳಿದ್ರಿ ಸರ, ನಿಷೇಚನ ಆಯ್ತು, ಯುಗ್ಮಜ ಉಂಟಾಯ್ತು, ಅದೆಲ್ಲ ಮುಗಿತಿ, ಹಾಗಾದ್ರೆ ಅದ್ರ ಮುಂದೆ ಏನಾಗತ್ರಿ ಅದ್ ಕೇಳ್ಬೋದು. ಇಲ್ಲಿ ಹೇಳ್ತೀವಿ ಕೇಳ್ರಿ. ಯುಗ್ಮಜ ಅಂದ್ರ ಯುಗ್ಮಜ ವಿಭಜನೆ ಹೊಂದಿ ಭ್ರೂಣವನ್ನ ಉಂಟು ಮಾಡತ್ತ. ಆ ಭ್ರೂಣವನ್ನ ಉಂಟು ಮಾಡತ್ತ. ಆದಾಗ ಮತ್ತೆ ಸರ್ ಮುಂದೆ ಏನ್ ಮಾಡ್ತೈತ್ರಿ? ಅಂಡಾನು ಒಂದು ಒರಟಾದ ಪದರವನ್ನ ಬೆಳೆಸಿಕೊಂಡು, ಒರಟಾದ ಅಂದ್ರೆ ಗಟ್ಟಿಯಾದ ಒಂದು ಪದರವನ್ನ ಬೆಳೆಸಿಕೊಂಡು ಅಲ್ಲೇನು ಪರಿವರ್ತನೆಗೊಳ್ತಾವ ಅಂದ್ರ ಬೀಜಗಳಂದ್ರ ಬೀಜ ಉತ್ಪತ್ತಿ ಆಗ್ತಾವ. ಅಂಡಾಶಯವು ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗುತ್ತದೆ. ಅಂದ್ರೆ ಅಂಡಾಶಯ ಒಂದು ವೇಗವಾಗಿ ಬೆಳೆದು ಮಾಗಿ ಹಣ್ಣಾಕೈತೆ. ಇದೆಲ್ಲ ಅದಿಂದ ಏನು ಉಳಿತಪ್ಪ? ಇನ್ನ ಏನೂ ಇಲ್ಲ. ಅಂದಿಂದ ಅವ ಉದುರು ಹೋಗ್ಬಿಡ್ತಾವ. ಅಂದ್ರೆ ಯಾವತ್ತು ಕೇಳ್ಬೋದು ನೀವು, ಪುಷ್ಪದಳ ಆಗಿರ್ಬೋದು, ಪುಷ್ಪ ಪತ್ರ ಮತ್ತು ಕೇಸರ ಆಗಿರ್ಬೋದು, ಶಲಾಕಾಗ್ರ, ಶಲಾಕನಳಿಕೆ ಇವೆಲ್ಲ ಏನಕ್ಕಾವ ಸುಕ್ಕಾಗಿ ಒಣಗಿ ಹೋಗ್ತಾವ, ಅಂದ್ರೆ ಉದುರಿ ಹೋಗ್ಬಿಡ್ತಾವ. Yes, fantastic. Clap, save.